ನೀವೆಲ್ಲ ಪುನೀತ್ ರಾಜ್ಕುಮಾರ್ ಸಿನಿಮಾ ಎಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ ನಾವು. ಯಾಕೆಂದರೆ ನಮ್ಮ ಈಗ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿರೋದು ಬೊಂಬೆ ನಾಡು ಚನ್ನಪಟ್ಟಣ. ಅದರಲ್ಲಿ ಒಂದು ಹಾಡಿದೆ, ಬೊಂಬೆ ಆಡುತ್ತೈತೆ ನೀನೇ ನನ್ನ ರಾಜಕುಮಾರ ಅಂತ. ಈಗ ಬೊಂಬೆ ಹೇಳುತ್ತೈತೆ ನಿಖಿಲ್ಲೇ MLA ಅಂತ ಹೇಳ್ತಾ ಇದೆ. ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ. ಈ ಚುನಾವಣೆಯ ಮಹತ್ವ ಏನು, ಈ ಚುನಾವಣೆ ಯಾವ ರೀತಿ ದಿಕ್ಸೂಚಿ ಮೂಡುತ್ತೆ, ರಾಜಕಾರಣದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರೋದಕ್ಕೆ ಇದು ದಿಕ್ಸೂಚಿ ಆಗುತ್ತೆ ಎನ್ನುವುದನ್ನು ಹೇಳಿದ್ದಾರೆ. ಇದು ಭಾವನಾತ್ಮಕವಾದಂಥ ಒಂದು ವಿಚಾರ. ತಮಗೆಲ್ಲ ಕೈ ಮುಗಿದು ಕೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿಯವರನ್ನು ವಿಧಾನಸಭೆಗೆ ನಾವೆಲ್ಲ ಸೇರಿ ಕಳಿಸ್ಕೊಡೋಣ. ಅವರಿಗೆ ಭವಿಷ್ಯ ಇದೆ, ಉತ್ಸಾಹ ಇದೆ, ಉರುಪಿದೆ. ನಾವು ಅವ್ರಿಗೆಲ್ಲ ಆಶೀರ್ವಾದ ಮಾಡೋಣ. ಅದೇ ರೀತಿ ಇವತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಲೋಕಲ್ ಬಾಡೀಸಲ್ಲಿ ಜಿಲ್ಲಾ ಪರಿಷತ್ತು ತಾಲೂಕ್ ಪಂಚಾಯತಿನಲ್ಲಿ ಅವರಿಗೆ ಮೀಸಲಾತಿ ತಂದು ಕೊಟ್ಟಿದ್ದು ದೇವೇಗೌಡರು. ಇವರು ಅದಕ್ಕೋಸ್ಕರ ಅವ್ರನ್ನ ಅಭಿನಂದಿಸಬೇಕು. ಅದೇ ರೀತಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿನಲ್ಲಿ 33% ಹೆಣ್ಣು ಮಕ್ಕಳಿಗೆ ಇವತ್ತು ಮೀಸಲಾತಿ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಸೊ ಇವತ್ತು ನಾವು ನರೇಂದ್ರ ಮೋದಿಯವರ ಕೈಯನ್ನು, ಯಡಿಯೂರಪ್ಪನವರ ಕೈಯನ್ನು, ಕುಮಾರಸ್ವಾಮಿಯವರು ದೇವೇಗೌಡರ ಕೈಯನ್ನು ಬಲಪಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.